ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ನಡೆದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ನಗರಸಭೆ ಅಧ್ಯಕ್ಷೆ ಬಿ ರೇಣುಕಮ್ಮ ವೆಂಕಟೇಶ್ ಅವರು ಉದ್ಘಾಟಿಸಿದ್ದಾರೆ. ಜಿಲ್ಲಾ ನಿರ್ದೇಶಕ ರೋಹಿತಾಕ್ಷ ಅವರು ಮಾತನಾಡಿ, ಸ್ವಸಹಾಯ ಸಂಘಗಳಿಂದಾಗಿ ಮಹಿಳೆಯರು ಸಂಘಟಿತರಾಗ್ತಾ ಇದ್ದು, ಮಾತೃಶ್ರೀ ಡಾಕ್ಟರ್ ಡಿ ಹೇಮಾವತಿ ಅಮ್ಮನವರ ಆಶಯದಂತೆ ಮಹಿಳೆಯರಿಗೆ ಕಾನೂನು ನೆರವು, ಸರ್ಕಾರದ ಸೌಲಭ್ಯ, ಸ್ವಚ್ಛತೆ, ಜಾಗೃತಿ ಬಗ್ಗೆ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಅರಿವು ಮೂಡಿಸಲಾಗ್ತಾ ಇದೆ. ನಮ್ಮ ಯೋಜನೆಯಿಂದ ಜೊತೆಗೆ ಆಸಕ್ತರಿಗೆ, ನಿರ್ಗತಿಕರಿಗೆ ಮಾಶಾಸನ ಕೊಡುತ್ತಾ ಊರುಗೋಲಾಗಿದ್ದು, ಸುಜ್ಞಾನ ನಿಧಿಯಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ. ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಇಲ್ಲಿಯ ತನಕ 756 ಕೆರೆಗಳ ಪುನಶ್ಚೇತನ ಮಾಡಲಾಗಿದೆ. ಶಿಕ್ಷಕರ ಕೊರತೆ ಎದುರಿಸ್ತಾ ಇರುವ ಸರ್ಕಾರಿ ಶಾಲೆಗಳಿಗೆ 1025 ಗೌರವ ಶಿಕ್ಷಕರನ್ನ ನೇಮಿಸಲಾಗಿದೆ. ಇನ್ನು ದೇವಸ್ಥಾನ, ಜೀರ್ಣೋದ್ಧಾರ, ಹಾಲು ಉತ್ಪನ್ನ, ಸಿರಿಧಾನ್ಯಗಳ ಆಹಾರ ಉತ್ಪನ್ನ, ರೈತ ಅಧ್ಯಯನ, ಪ್ರವಾಸದಂತಹ ಹಲವಾರು ಜನ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಮಹಿಳೆಯರು ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಸಿಂಧನೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕಿ ಕುಮಾರಿ ಎನ್ ಮಂಜುಳಾ ಅವರು ತಮ್ಮ ಸಂಪನ್ಮೂಲ ಉಪನ್ಯಾಸದಲ್ಲಿ ಇಂದು ಪ್ರತಿಯೊಂದು ಕಾರ್ಯಕ್ಕೂ ಬಂಡವಾಳ ಅತ್ಯವಶ್ಯಕವಾಗಿದ್ದು, ಬಂಡವಾಳ ಸಂಗ್ರಹಣೆಗೆ ಉಳಿತಾಯದ ಯೋಜನೆಗಳು ಅತಿ ಮುಖ್ಯವಾಗಿರುತ್ತೆ. ಇಂದಿನ ಅಲ್ಪ ಪ್ರಮಾಣದ ಹೂಡಿಕೆ ಮುಂದಿನ ಬೃಹತ್ ಬಂಡವಾಳದ ದಾರಿಯಾಗ್ತಾ ಇದ್ದು, ಮಹಿಳೆಯರು ಆರ್ಥಿಕವಾಗಿ ಸಫಲರಾಗಬೇಕು. ಆಗ ಮಾತ್ರ ಕುಟುಂಬದ ನಿರ್ವಹಣೆಯಲ್ಲಿ ಪುರುಷರಿಗೆ ಬೆಂಬಲ ನೀಡಬಹುದಾಗಿದೆ ಎಂದಿದ್ದಾರೆ. ಮುಖ್ಯ ಉದ್ದೇಶಗಳೇನು, ಸಂಘಗಳಿಂದ ಯಾವ ರೀತಿಯಾಗಿ ನಿಮಗೆ ಆರ್ಥಿಕ ಸಬಲೀಕರಣ ಮಾಡತಕ್ಕಂತ ಒಂದು ಅಂಶಗಳು ಏನು ಅನ್ನೋ ಒಂದು ಅಂಶಗಳನ್ನು ಸವಿಸ್ತಾರವಾಗಿ ಇಲ್ಲಿ ಕೆಲವರಿಗೆ ನಮಗೆ ಅಷ್ಟೊಂದು ಮಾಹಿತಿ ನಮಗೂ ಕೂಡ ಗೊತ್ತಿರಲಿಲ್ಲ. ಅಂಥದಕ್ಕೆ ಥ್ಯಾಂಕ್ ಯು ಸರ್ ಫಾರ್ ಎನ್ಲೈಟಿಂಗ್ ಅಸ್ ಆಲ್ಸೋ. ಸೊ ಕಾಂಚಾಣಂ ಕಾರ್ಯಸಿದ್ಧಿ, ಹಣ ಇಲ್ಲ ಅಂದ್ರೆ ನಾವು ಏನು ಕಾರ್ಯ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾವಾಗಲೂ ಭಾಷಣ ಮಾಡ್ತಾ ಇರ್ತಾರೆ, ಸೊ ದುಡ್ಡು ಮುಖ್ಯ ಅಲ್ಲ ಅಂತ. ಇಲ್ಲ, ಇವತ್ತಿನ ಆರ್ಥಿಕ ಪರಿಸ್ಥಿತಿಗಳನ್ನು ಗಮನಿಸಿದಾಗ ಮತ್ತು ಬೆಲೆಗಳ ಮಟ್ಟಗಳು ಕೂಡ ಹೆಚ್ಚಾಗ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ನೋಡ್ತಿದ್ದಾಗ ಅಂತ ಸಂದರ್ಭದಲ್ಲಿ ಹಣದ ಒಂದು ಪ್ರಾಮುಖ್ಯತೆ ತುಂಬಾ ಇದೆ ಅಂತ ಹೇಳ್ತಕ್ಕಂಥದನ್ನ ಗಮನಿಸುತ್ತದೆ. ಸೊ ಆದ್ರಿಂದ ಮಹಿಳೆಯರು ಕೂಡ ಇವತ್ತು ನಾವು ಆರ್ಥಿಕವಾಗಿ ಕುಟುಂಬದಲ್ಲಿ ಮುನ್ನಡೆಸ್ತಕ್ಕಂಥ ಒಂದು ಶಕ್ತಿಯನ್ನು ಪಡಿತಾ, ಸೊ ಒಂದು ವಿದ್ಯಾರ್ಜನೆಗಾಗಲಿ ಅಥವಾ ಈ ಒಂದು ಹೆಲ್ತ್ ಫೆಸಿಲಿಟೀಸ್ಗೆ, ಆರೋಗ್ಯಕ್ಕೆ ಆಗಲಿ ಸಂಬಂಧಪಟ್ಟಂಗೆ ಸೊ ಬೆಲೆಗಳ ಒಂದು ಏರಿಕೆ, ನಾವು ಇದನ್ನ ನಾಗಾಲೋಟದ ಒಂದು ಬೆಲೆ ಏರಿಕೆ ಅಂತ ಕರಿತೀವಿ. ಸೊ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಅಂತ ಹೇಳ್ತಕ್ಕಂಥ ಒಂದು ಸಂದರ್ಭಗಳಿದಾವೆ. ಅಂತ ಒಂದು ಸಂದರ್ಭದಲ್ಲಿ ಬರ್ತಕ್ಕಂಥ ಆದಾಯದ ಪ್ರಮಾಣದಲ್ಲಿ ತುಂಬಾ ಕಡಿಮೆ ಇರ್ತಕ್ಕಂಥ ಒಂದು ಸನ್ನಿವೇಶಗಳಿದಾವೆ. ಸೊ ಮನೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಸಂದರ್ಭಗಳು ಕೂಡ ತುಂಬಾ ಕಷ್ಟಕರವಾಗಿರ್ತಕ್ಕಂಥ ಒಂದು ಸನ್ನಿವೇಶ. ನೀವು ಯಾವ ರೀತಿಯಾಗಿ ಮೆಂಬರ್ಶಿಪ್ ಮಾಡಿದ್ದೀರಾ, ಅದನ್ನು ಯಾವ ರೀತಿ ಪ್ರೇರಣೆ ಆಗಿದೆ, ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಆರ್ಥಿಕವಾಗಿ ಸಹಾಯ ಆಗ್ತಾ ಇದೆ ಅನ್ನೋ ಒಂದು ಅಂಶಗಳನ್ನ ಗಮನಿಸ್ತಾ ಹೋದಾಗ, ಸೊ ಖಂಡಿತವಾಗೂ ನೀವು ಇಲ್ಲೆಲ್ಲ ಸೇರ್ಪಡೆ ಆಗಿದ್ದೀರಿ ಅಥವಾ ಈ ಒಂದು ಜಾಗದಲ್ಲಿ ಸೇರಿದ್ದೀರಿ ಅನ್ನೋ ಒಂದು ಅಂಶವನ್ನು ನೋಡಿದಾಗ ಖಂಡಿತವಾಗೂ ಇದನ್ನ ನೀವು ಸದುಪಯೋಗ ಮಾಡ್ಕೊಳ್ತಾ ಇದ್ದೀರಿ ಅನ್ನೋ ಒಂದು ಅಂಶವನ್ನು ಗಮನಿಸಬೇಕಾಗುತ್ತೆ. ಸೊ ಇವತ್ತು ನಾವು ಮಹಿಳೆಯರು ಯಾವ ರಂಗದಲ್ಲಿ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಅಂಶವನ್ನು ಗಮನಿಸಿದಾಗ, ಯಾವ ರಂಗದಲ್ಲಿ ಇಲ್ಲ, ನಾವು ಎಲ್ಲಾ ರಂಗದಲ್ಲಿ ಇವತ್ತು ನಾವು ಮುನ್ನಡೆತಕ್ಕಂಥ ಒಂದು ಅಂಶವನ್ನು ಗಮನಿಸ್ತಾ ಇದ್ದೀವಿ. ಸೊ ಇವಾಗ ನಿಮಗೆ ಏನಾದ್ರೂ ಅವಕಾಶಗಳನ್ನು ತಪ್ಪಿದ್ದೇ ಆದರೆ ನಾವು ನಮ್ಮ ಮಕ್ಕಳನ್ನು ಕೂಡ ಮುಂದೆ ತರ್ತಕ್ಕಂಥ ಒಂದು ಅವಕಾಶಗಳನ್ನು ತಂದುಕೋಬೇಕು. ಸೊ ಅದೇ ರೀತಿಯಾಗಿ ಇಲ್ಲಿ ನಾವು ಯಾವುದೇ ಒಂದು ಡಾಕ್ಟರ್ ಹತ್ರ ಹೋದಾಗ ಸೊ ನಿಮಗೆ ಯಾವ ಒಂದು ವಿಟಮಿನ್ ಕಡಿಮೆ ಇದೆ, ಬಿನೋ, ಸಿನೋ, ಡಿನೋ ವಿಟಮಿನ್ ಹೇಳ್ತಾ ಇದ್ದಾರೆ. ಇಲ್ಲಿ ಅರ್ಥ ವ್ಯಾಪ್ತಿಯಲ್ಲಿ ಇಲ್ಲಿ ಅರ್ಥಶಾಸ್ತ್ರದ ಉಪನ್ಯಾಸಕಿಯಾಗಿ ನಾನು ಇಲ್ಲಿ ಗಂಡಕೋಶವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲಿಂದ ಆರ್ಥಿಕ ನೆರವು ಕೊಡ್ತೇವೆ ಅಂತ ಕೇಳಿದ್ರೆ, ನಾವೆಲ್ಲರೂ ಕೂಡ ರಾಷ್ಟ್ರೀಕೃತ ಬ್ಯಾಂಕಿನ ಮೂಲಕ ಅಥವಾ ರಾಷ್ಟ್ರೀಕೃತ ಗವರ್ಮೆಂಟ್ ಅಂಡರಿನ ಬ್ಯಾಂಕಿನ ಮೂಲಕ ನಾವು ಸಾಲವನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮಲ್ಲಿ ಯಾವ ಬ್ಯಾಂಕ್ಗಳೆಲ್ಲ ಇದೆ ಅಂತ ಕೇಳಿದ್ರೆ, ಈ ರಾಜ್ಯದಲ್ಲಿ ಪ್ರತಿಷ್ಠಿತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಬ್ಯಾಂಕ್ ಆಫ್ ಬರೋಡಾ ಇದೆ, ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ನಮ್ಮೊಟ್ಟಿಗಿದೆ. ಹೀಗೆ ಈ ಭಾಗದಲ್ಲಿ ನಮ್ಮ ಜಿಲ್ಲೆ ಬಳ್ಳಾರಿ ಜಿಲ್ಲೆಯಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನೊಂದಿಗೆ ನಾವು BC ಆಗಿ ಬ್ಯಾಂಕಿನ ಪ್ರತಿನಿಧಿಯಾಗಿ
ಒಪ್ಪಂದ ಮಾಡಿಕೊಂಡು ನಮ್ಮೆಲ್ಲ ಸಂಘಗಳನ್ನು ಬ್ಯಾಂಕಿನ ಸೌಲಭ್ಯವನ್ನು ಒದಗಿಸಿಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸುಮಾರು 20 ವರ್ಷಗಳ ಹಿಂದೆ ನಾನು ಹೋದ್ರೆ ಒಂದು ಬ್ಯಾಂಕಿಗೆ ಹೋಗಿ ಸಾಲ ತಗೊಳ್ಬೇಕು ಅಂತ ಆದ್ರೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ ನಿಮಗಲ್ಲ ಗೊತ್ತಿದೆ. ಒಂದು ಮನೆ ಸಣ್ಣದಾಗಿ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಒಂದು ಪಟ್ಟಿ ಕೊಡೋರು, ಆ ಪಟ್ಟಿ ನೋಡಿದ್ರೆ ತಲೆ ತೆಗಿ ಇನ್ನು ಇದರ ಸಹವಾಸ ಮನೆ ಕಟ್ಟೋದೇ ಬೇಡ ಅಂತ ಹೇಳಿ ಆಗ್ತಾ ಇತ್ತು. ಮುಖ್ಯವಾಗಿ ಒಂದು ದೃಢತೆ ಬಂದಿದ್ರೆ ಇವತ್ತು ಸರ್ಕಾರದ ಅನೇಕ ಕಾನೂನುಗಳು ಅಥವಾ ಸಂವಿಧಾನದತ್ತವಾದಂತಹ ಕಾನೂನುಗಳು ಬಹಳಷ್ಟು ಇದೆ. ಹಾಗೆ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೆ ಹೀಗಿರುವಂತಹ ಸ್ವಯಂ ಸೇವಾ ಸಂಸ್ಥೆಗಳು ಬಹಳಷ್ಟು ಅವರನ್ನು ಪ್ರೇರೇಪಣೆ ಮಾಡಿ ಅವರಿಗೆ ಉತ್ತೇಜನ ಕೊಟ್ಟು ಅವರನ್ನು ಅಭಿವೃದ್ಧಿದಾಯಕವಾಗಿ ಆ ಕುಟುಂಬದ ಅಭಿವೃದ್ಧಿಗೆ ಪಥಕ್ಕೆತ್ತಿಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು 6,54,000 ಸಂಘದಲ್ಲಿ ಸುಮಾರು 54 ಲಕ್ಷದಷ್ಟು ಸದಸ್ಯರಿದ್ದಾರೆ. ಇದರಲ್ಲಿ ನಾನು ಹೇಳಿದ ಹಾಗೆ 90% ಮಹಿಳಾ ಸದಸ್ಯರೇ. ಈ 90% ಮಹಿಳಾ ಸದಸ್ಯರು ಬಹಳ ಅಚ್ಚುಕಟ್ಟಾಗಿ ಸಂಘವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಕಡ್ಡಾಯವಾಗಿ ವಾರದಲ್ಲಿ 10 ರೂಪಾಯಿ 20 ರೂಪಾಯಿ ಉಳಿತಾಯ ಮಾಡಬೇಕು ಅಂತ ಹೇಳಿ ನಾವು ಸಂಘ ವಾರಸಭೆ ಮಾಡೋದು ಮಾತ್ರ ಅಲ್ಲ, ಉಳಿತಾಯ ಮಾಡಬೇಕು ಅಂತ ಹೇಳ್ತೇವೆ. ಮಾಡ್ತಾ ಇದ್ದೀರಲ್ವಾ? ಆ 10 ರೂಪಾಯಿ 20 ರೂಪಾಯಿ ಉಳಿತಾಯ ಎಷ್ಟಾಗಿರ್ಬೋದು ಈ ರಾಜ್ಯದಲ್ಲಿ ಅಂತ ಕೇಳಿದ್ರೆ ನಿಮಗೆ ನೀವೇ ಚಪ್ಪಾಳೆ ಕೊಟ್ಕೊಳ್ತೀರಿ. ಅದು 1 ಅಲ್ಲ 2 ಅಲ್ಲ 3 ಅಲ್ಲ 4,000 ಕೋಟಿ ರೂಪಾಯಿ ಉಳಿತಾಯ ಮಾಡಿದಂತಹ ಸಾಧನೆ ನಮ್ಮ ಸಂಘದ ಬಡ ಸದಸ್ಯರ ಬಡ ಮಹಿಳಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎನ್ನುವಂಥದ್ದು ಸ್ವಯಂ ಸೇವಾ ಸಂಸ್ಥೆ. ನಾವು ಇವರಿಗೆ ಕೇವಲ ಉಳಿತಾಯ ಮಾಡಿ ಅಂತ ಹೇಳೋದಿಲ್ಲ, ಇದರೊಟ್ಟಿಗೆ ನಿಮ್ಮ ಬದುಕನ್ನು ನೀವು ಕಟ್ಟಿಕೊಳ್ಳಿ ಅಂತ ಹೇಳಿ ನಾವು ಹೇಳ್ತೇವೆ. ಈ ಬದುಕು ಕಟ್ಟಿಕೊಳ್ಳಿ ಅಂತ ಹೇಳುವಂತ ಕೆಲಸವನ್ನು ಮಾಡುವಾಗ ಅವರಿಗೆ ಬೇಕಾದ್ದು ಮುಖ್ಯವಾಗಿ ಆರ್ಥಿಕ ನೆರವು, ಇನ್ನೊಂದು ಅವರಿಗೆ ಬೇಕಾದಂತಹ ಮಾಹಿತಿಗಳು, ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಏನು ಆರ್ಥಿಕ ನೆರವಿಗೆ ಬೇಕಾದ ತರಬೇತಿಗಳು ಮಾಹಿತಿಗಳು, ಇನ್ನೊಂದು ಅವರಿಗೆ ಪೂರಕವಾಗಿ ಬೆಂಬಲ ಕೊಡಲಿಕ್ಕೆ ಸಂಘಗಳು, ಈ ರೀತಿ ತರಬೇತಿಗಳನ್ನು ಕೊಟ್ಟು ಆರ್ಥಿಕ ನೆರವನ್ನು ಒದಗಿಸಿಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆರ್ಥಿಕ ನೆರವು ಎಲ್ಲಿಂದ ಕೊಡ್ತೇವೆ ಅಂತ ಕೇಳಿದ್ರೆ ನಮ್ಮ ಧರ್ಮಸ್ಥಳದಿಂದ ಕೊಡುವಂತದ್ದಲ್ಲ. ಯಾಕಂದ್ರೆ ಧರ್ಮಸ್ಥಳ ಬ್ಯಾಂಕು ಅಲ್ಲ, ಫೈನಾನ್ಸು ಅಲ್ಲ. ಧರ್ಮಸ್ಥಳ ಅನ್ನುವಂಥದ್ದು ಕ್ಷೇತ್ರದ ಒಂದು ದೇವರ ಒಂದು ಆಧ್ಯಾತ್ಮಿಕ ಶ್ರದ್ಧಾ ಕೇಂದ್ರ. ಅದರ ಮೂಲಕ ಜನರನ್ನು ಬದಲಾಯಿಸಲಿಕ್ಕೆ ನೋಡುವಂತಹ ಒಂದು ಸ್ವಯಂ ಸೇವಾ ಕಾರ್ಯಕ್ರಮವೇ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ನಡೆದಂತ ಈ ಕಾರ್ಯಕ್ರಮಗಳು. ಸಾಲ ಬ್ಯಾಂಕ್ ಅನ್ನುವಂಥದ್ದು ಮರೀಚಿಕೆಯಾಗಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನ್ ಮಾಡಿತು ಅಂತ ಹೇಳಿದ್ರೆ, ಪೂಜ್ಯರು ನೀವೆಲ್ಲ ಬ್ಯಾಂಕ್ಗಳಿಗೆ ಹೋಗದೆ ಫೈನಾನ್ಸ್ಗಳಿಗೆ ಹೋಗ್ತಾ ಇದ್ರು. ಅಧಿಕ ಬಡ್ಡಿಯನ್ನು ಪಾವತಿಸಿ 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಪೂಜ್ಯರು ಏನು ಮಾಡಿದ್ರು, ಇವ್ರಿಗೆಲ್ಲ ಒಂದು ದೃಢತೆ ಕೊಡಬೇಕು, ಆರ್ಥಿಕ ನೆರವನ್ನು ಕೊಟ್ರೆ ಸ್ವಾವಲಂಬಿ ಬದುಕು ಅವರವರೇ ಕಟ್ಟಿಕೊಳ್ತಾರೆ ಅನ್ನುವಂಥ ಒಂದು ಚಿಂತನೆ ಇಟ್ಕೊಂಡು ಬ್ಯಾಂಕಿನವರನ್ನು ಒಟ್ಟು ಸೇರಿಸಿ ಇವತ್ತು ಇವರಿಗೆ ಸಾಲದ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಕೇಳಿದಾಗ ಧರ್ಮಸ್ಥಳ ಅನ್ನುವಂತಹ ವರ್ಚಸ್ಸಿನಲ್ಲಿ ಎಲ್ಲ ಬ್ಯಾಂಕ್ಗಳು ಇವತ್ತು ನಮ್ಮನ್ನು ಡಿಸಿಯಾಗಿ ತಗೊಂಡು ಸಾಲದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಇವತ್ತು ಎಷ್ಟು ಸಾಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನಿಮ್ಗೆ ಆಶ್ಚರ್ಯ ಆಗ್ಬೋದು. 1-2 ಕೋಟಿ ಅಲ್ಲ, ಇಡೀ ರಾಜ್ಯದಲ್ಲಿ 1,25,000 ಕೋಟಿಯಷ್ಟು ಸಾಲವನ್ನು ನಾವು ಬೇರೆ ಬೇರೆ ಉದ್ದೇಶಗಳಿಗಾಗಿ ಕೊಟ್ಟಿದ್ದೇವೆ. ಇದೇ ವೇಳೆ ತಾಲೂಕು ಯೋಜನಾಧಿಕಾರಿ ಸುಧೀರ್ ಹಂಗಳೂರು, ಕೃಷಿ ವಲಯ ಮೇಲ್ವಿಚಾರಕ ಪ್ರಭು ಹಿರೇಮಠ, ಬಾಲಿಕೆಯರ ನಿಲಯ ಮೇಲ್ವಿಚಾರಕಿ ಅಮರೇಶ್ವರಿ ಸೇರಿ ಮತ್ತಿತರರು ಹಾಜರಿದ್ದರು. ಹೊಂದೂರಪ್ಪ ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.